ಶಾನ್ವಿ ಪುಟ್ಟ, ನಾನಿಗೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಗಂಡಸರಿಗೆ ಹೊರಗಡೆ ಸಾವಿರಾರು ಪ್ರೆಷರು, ಟೆನ್ಷನ್ಗಳಿರುತ್ತೆ. ಹಾಗಿರುವಾಗ ಕೆಲವೊಂದು ಸಲ ಅವರು ಕೋಪ ಮಾಡ್ಕೊಳ್ಳೋದು ಸಹಜ. ಆದರೆ ಹೆಣ್ಣಾದವಳಿಗೆ ಸ್ವಲ್ಪ ತಾಳ್ಮೆ ಇರಬೇಕು ಕಂದ. ಈಗ ನೋಡು, ತರುಣ್ಣು ಕೋಪದಲ್ಲಿ ಕೈ ಎತ್ತದ ಅಷ್ಟೇ, ನಿನ್ನ ಮೇಲೆ ಕೈ ಮಾಡಲಿಲ್ಲ ಅಲ್ವಾ? ಇಂಥ ಸಣ್ಣ ಸಣ್ಣ ವಿಷಯಗಳನ್ನೆಲ್ಲ ದೊಡ್ಡದು ಮಾಡೋದಕ್ಕೆ ಹೋಗಬಾರ್ದು ಕಂದ, ಕ್ಷಮಿಸ್ಬಿಡ್ಬೇಕು. ತರುಣ್ಗೆ ಫ್ಯಾಕ್ಟ್ರಿನಲ್ಲಿ ಎಂತೆಂಥ ಪ್ರೆಷರ್ ಇದೆಯೋ ಏನೋ ಅಲ್ವಾ? ಹೌದು ಅಮ್ಮ, ನೀವು ಹೇಳ್ತಿರೋದು ನಿಜಾನೇ. ತರುಣ್ಗೆ ಕೆಲಸದ ವಿಷಯದಲ್ಲಿ ತುಂಬ ಆಸೆ ಇದೆ. ಮೋಸ್ಟ್ಲಿ ನಾನು ಆಗ ರೂಢಾಗಿ ಮಾತಾಡಿದ್ದಕ್ಕೆ ಅವನು ಹಾಗೆ ನಡ್ಕೊಂಡ ಅನ್ಸುತ್ತೆ. ಅವನು ನನ್ನನ್ನು ತುಂಬ ಪ್ರೀತಿಸ್ತಾನೆ ಅಮ್ಮ. ವಾರೇ ವಾ, ಎಷ್ಟು ಜಾಣೆ ನನ್ನ ಮಗಳು. ವೆರಿ ಗುಡ್ ಕಂದ, ಎಷ್ಟು ಬೇಗ ಅರ್ಥ ಮಾಡ್ಕೊಂಡೆ ನೀನು. ಗಂಡನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು. ತಲೆ ಕೆಡಿಸ್ಕೊಬೇಡ, ಎಲ್ಲ ಸರಿ ಹೋಗುತ್ತೆ. ಓಕೆ, ಸ್ವಲ್ಪ ಹೊತ್ತು ರೆಸ್ಟ್ ತಗೋ. ಥ್ಯಾಂಕ್ಸ್ ಅಮ್ಮ. ನೀವು ಇಲ್ಲದೆ ಇದ್ದಿದ್ದರೆ ನಾನು ಏನು ಮಾಡ್ತಿದ್ದೋ ನನಗೆ ಗೊತ್ತಿಲ್ಲ. ಹೇಳಿದ್ನಲ್ಲ ಬಂಗಾರಿ, ಈ ಅಮ್ಮ ಯಾವಾಗಲೂ ನಿನ್ನ ಜೊತೆಲೇ ಇರ್ತಾರೆ. ರೆಸ್ಟ್ ತಗೋ. ನೋಡ್ತೀಯ ದಾಕ್ಷಾಯಣಿ, ಏನೂ ಆಗಲ್ಲ. ನಿನ್ನಿಂದ ಏನೂ ಮಾಡೋದಕ್ಕಾಗೋದಿಲ್ಲ. ನೋಡ್ತಾ ಇರು, ನಿನ್ನ ಕಣ್ಣು ಮುಂದೆನೇ ನಿನ್ನ ಮಗಳಿಗೆ ತಪ್ಪು ದಾರಿ ತೋರಿಸ್ತೀನಿ. ಆ ತರುಣ್ ಎಂಥ ರಾಕ್ಷಸ ಅಂತ ಗೊತ್ತಿದ್ರು ಅವನಿಗೆ ನಿನ್ನ ಮಗಳನ್ನ ಒಪ್ಪಿಸ್ತೀನಿ. ಏನು ಮಾಡ್ತೀಯ? ಹಾಂ, ಹೇಗೆ ಕಾಪಾಡ್ಕೊಳ್ತೀಯ ನಿನ್ನ ಮಗಳನ್ನ? ಆ ತರುಣ್ ನಿನ್ನ ಮುಂದೆ ಏನೇ ಮಾಡಿದ್ರು, ನಿನ್ನ ಮಗಳಿಗೆ ಹೊಡೆದ್ರು, ಅದನ್ನೆಲ್ಲ ಅವಳು ಸಹಿಸ್ಕೊಂಡು ಹೋಗ್ತಾಳೆ ದಾಕ್ಷಾಯಿಣಿ. ಹೀಗೆ ಸಹಿಸ್ಕೊಂಡು ಹೋದ್ರೇ ಸಂಸಾರ ಅಂತ ನಿನ್ನ ಮಗಳ ತಲೆಗೆ ಚೆನ್ನಾಗಿ ತುಂಬಿದ್ದೀನಿ. ನೋಡ್ತಾ ಇರು, ನಿನ್ನ ಮಗಳನ್ನ ನನ್ನ ಕೈಗೊಂಬೆ ಮಾಡ್ಕೊಳ್ತೀನಿ. ಅವಳು ಬ್ರೈನ್ ವಾಶ್ ಮಾಡಿ ಅವಳಿಗೆ ಇಡೀ ಬದುಕು ನಾಶ ಆಗೋ ಹಾಗೆ ಮಾಡ್ತೀನಿ. ದುಃಖ ಆಗ್ತಾ ಇದೆಯಾ ದಾಕ್ಷಾಯಿಣಿ? ಕೋಪ ಬರ್ತಾ ಇದೆಯಾ? ಆಹಾ, ನನ್ನನ್ನು ಏನು ಮಾಡೋದಕ್ಕಾಗೋದಿಲ್ಲ. ನಿನ್ನ ಶಾನ್ವಿ ಜೀವನ ನಿನ್ನ ಕಣ್ಣೆದುರಿಗೆ ನಾಶ ಆಗ್ತಾ ಇದ್ರು ಅದನ್ನ ತಡೆಯೋದಕ್ಕೆ ನಿನ್ನಿಂದ ಆಗೋಲ್ಲ, ಆಗೋಲ್ಲ, ಆಗೋಲ್ಲ. ಇದು ಈ ಮಾಳ್ವಿಕನ ಗೆಲುವು, ನಿನ್ನ ಸೋಲು. ದಾಕ್ಷಾಯಿಣಿ, ಬಾ ಬಾ ನನ್ನ ಜೊತೆ, ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿದೆ. ಹಾಂ, ಬಾ ಬಾ, ಹೇಳ್ತೀನಿ. ಅದು ಸರಿ, ದಾಕ್ಷಾಯಿಣಿನ ಮೆಟ್ಲತ್ತಿಸ್ಕೊಂಡು ಮೇಲ್ ಕರ್ಕೊಂಡು ಹೋದವ್ರು ಯಾರು? ನಾನೇ. ಓ, ದುರ್ಗಾ ಅಲ್ಲೇ ಇದ್ದಾಳೆ. ಇವತ್ತೇನೇ ಆಗಲಿ ಸಾರಿ ಕೇಳಲೇಬೇಕು. ಎಸ್. ಬಾಸು, ಏನ್ ಮಾಡಿದ್ರಿ ನೀವು? ಜ್ಯೂಸ್ ಎಲ್ಲ ಚೆಲ್ಬಿಟ್ರಿ, ನೋಡ್ಕೊಂಡ್ ಬರೋದಕ್ಕಾಗಲ್ವಾ? ಅಲ್ಲ ದುರ್ಗಾ, ಅದು ನಾನು ಬೇಕು ಅಂತ ಮಾಡಿಲ್ಲ. ಯಾರೋ ನೆಲದ ಮೇಲೆ. ಏನು ನೆಲದ ಮೇಲೆ ಎಣ್ಣೆ ಚೆಲ್ಲಿತ್ತಾ? ಎಣ್ಣೆ ಅಲ್ಲ, ಅದು ಏನು ಸೋಪ್ ನೀರ್ ಚೆಲ್ಲಿತ್ತಾ? ಅಲ್ಲ ದುರ್ಗಾ, ಅದು ಗೋಲಿ. ಗೋಲಿ ಇದ್ರೆ ಏನಂತೆ, ದಾಟ್ಕೊಂಡ್ ಬರೋದಕ್ಕಾಗಲ್ವಾ? ಹೋಗಿ ಬಾಸು, ಜ್ಯೂಸ್ ಎಲ್ಲ ಚೆಲ್ಲಿ ನನ್ನ ಸೀರೆ ಎಲ್ಲ ಹಾಳು ಮಾಡ್ಬಿಟ್ರಿ. ಅಲ್ಲ ದುರ್ಗಾ, ದುರ್ಗಾ, ದುರ್ಗಾ ನಿಂತ್ಕೋ. ಅಲ್ಲ ಇಲ್ಲಿ ಗೋಲಿ. ಏನ್ ಬಾಸು, ಗೋಲಿ ಮೇಲೆ ಜಾರ ಬಂಡಿ ಆಡ್ತಿದ್ರಾ? ಮಣಿ, ನಿನ್ ಕೆಲ್ಸನಾ? ಹೂ ಬಾಸು, ನಿಮ್ ಲವ್ ಟ್ರ್ಯಾಕ್ಗೆ ಹೀರೋ ಹೀರೋಯಿನ್ ಒಂದಾಗ್ಲಿ ಅಂದ್ಬಿಟ್ಟು ಈ ಸಪೋರ್ಟಿಂಗ್ ಆರ್ಟಿಸ್ಟ್ ಒಂದ್ ಫೇವರ್ ಅಷ್ಟೇ. ಏಯ್ ಮಣಿ,
ನನ್ನ ಲೈಫಲ್ಲಿ ದೊಡ್ಡ ವಿಲನ್ ಆಗ್ಬಿಟ್ಟಿದ್ಯಲ್ಲ. ನಾನು ಏನೋ ಸರಿ ಮಾಡ್ಕೊಳ್ಳೋಣ ಅಂತ ಮಾತಾಡ್ತಾ ಇದ್ರೆ ಅದಕ್ಕೂ ಬಂದು ಕಲ್ಲಾಗ್ತಾ ಇದೆಯಲ್ಲ. ಏನ್ ಬಾಸ್, ನಾನು ಕಲ್ ಹಾಕ್ತಿದ್ದೀನ? ಇಂತ ಮಾತಾಡ್ಬೋದಾ ನನಗೆ? ಬೇಡ ಮಣಿ, ನನಗೆ ಮತ್ತೆ ಸಿಟ್ಟು ಬರ್ಸ್ಬೇಡ. ಇಲ್ಲಿರ್ಬೇಡ, ಇಲ್ಲಿಂದ ಆಚೆ ಹೋಗು. ಇಲ್ಲ ಬಾಸು, ನಾನ್ ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದೆ. ಇನ್ನ ದುರ್ಗಾ, ಈಗ ತಾನೇ ಸೀರೆ ಉಟ್ಕೊಂಡು ಹೋಗಿದ್ದೆ, ಇಷ್ಟು ಬೇಗ ಡ್ರೆಸ್ ಚೇಂಜ್ ಮಾಡ್ತಿದ್ಯಲ್ಲ? ಏನು ಹೊರಗಡೆ ಎಲ್ಲಾದ್ರೂ ಹೋಗ್ತಾ ಇದೆಯಾ? ಹೊರಗಡೆನೂ ಇಲ್ಲ, ಏನೂ ಇಲ್ಲ. ಇದೆಲ್ಲ ನಿನ್ನ ಗಂಡ ಮಾಡಿರೋದು. ಎಲ್ಲೋ ನೋಡ್ಕೊಂಬಂದು ನಂಗೆ ಡಿಕ್ಕಿ ಹೊಡೆದ್ರು, ಜ್ಯೂಸ್ ಎಲ್ಲ ನನ್ನ ಸೀರೆ ಮೇಲೆ ಚೆಲ್ಲಿದ್ರು. ಅದಕ್ಕೆ ಸೀರೆ ಬದಲಾಯಿಸ್ಕೊಂಬಂದೆ. ಹಾಗಾದ್ರೆ ಶರದ್ಗೂ ನಿನ್ನ ಥರ ಜಾರ್ ಬೀಳೋ ಅಭ್ಯಾಸ ಶುರುವಾಗಿದೆ ಅಂತಾಯ್ತು. ನಿಂಗೊಣನು ಅವ್ರಿಗೂ ಮೆಟ್ಕೋತಾ ಇದೆ. ಅಕ್ಕ, ನೀನು ತಮಾಷೆ ಮಾಡಬೇಡ. ನೀನು ನಾನೇನು ಬೇಕಂತ ಬೀಳೋದಿಲ್ಲ, ಇವರೇನೆ ಕಣ್ಣು ಮುಚ್ಕೊಂಡು ಬಂದು ನಂಗೆ ಡಿಕ್ಕಿ ಹೊಡೆದಿದ್ದು. ಅದು ಅಲ್ಲದೆ ಬೇಕಂತ ನಾನು ಇರುವಾಗಲೇ ಏನಾದರೂ ಒಂದು ಎಡ್ವರ್ಟ್ ಮಾಡ್ತಾರೆ. ಸರಿ ಆಗಿದ್ದೀರಾ ಇಬ್ರು. ಅಕ್ಕ, ನಿನ್ನೆ ರಾತ್ರಿ ನೀನು ಮಾಳ್ವಿಕಾ ಮೇಡಮ್ ಬಗ್ಗೆ ಹೇಳಿದ್ಯಲ್ಲ, ಅದು ಅವ್ರ ಬಗ್ಗೆ ನೀನು ಯಾರ ಹತ್ರನೂ ಕೇಳಕ್ಕೆ ಹೋಗ್ಬೇಡ. ನಿನ್ನ ಹೃದಯ ಏನು ಹೇಳುತ್ತೋ ಅದನ್ನೇ ಕೇಳು ಅಂತ. ನನಗನ್ಸುತ್ತೆ ಮಾಳ್ವಿಕಾ ಮೇಡಮು ನಿಜವಾಗ್ಲೂ ಒಳ್ಳೆಯವರು ಅಂತ. ಹೌದಾ? ನಿನಗೆ ಯಾಕೆ ಹಾಗನ್ನಿಸ್ತು? ಯಾಕಂದರೆ ನಾನು ಈಗ ತಾನೇ ಶಾನ್ವಿ ರೂಮ್ ಕಡೆ ಹೋಗ್ತಿದ್ದೆ. ಅಲ್ಲಿ ತರುಣ್ ಶಾನ್ವಿ ಮೇಲೆ ಕೋಪ ಮಾಡಿಕೊಂಡು ಅವಳಿಗೆ ಹೊಡಿಯಕ್ಕೆ ಹೋಗಿದ್ದ ಅಕ್ಕ. ಅವಾಗ ಮಾಳ್ವಿಕಾ ಮೇಡಮ್ ಅಡ್ಡ ಬಂದು ಅವನ್ನ ತಡೆದು ಅವನಿಗೆ ಸರಿಯಾಗಿ ಬೈದು ಶಾನ್ವಿನ ಕಾಪಾಡಿದ್ರು ಅಕ್ಕ. ಬಾಸ್ ಮತ್ತು ಶಾನ್ವಿನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಸಾಕಿ ಬೆಳೆಸಿದ್ದು ಮಾಳ್ವಿಕಾ ಮೇಡಮ್ಮೇ ಅಲ್ವಾ? ನೀನೇ ಅವ್ರನ್ನ ನೋಡಿದ್ಯಾ ಅಲ್ವಾ? ಅವ್ರಿಗೆ ಎಂಥ ಸಂಸ್ಕಾರ ಇದೆ. ಮಾಳ್ವಿಕಾ ಮೇಡಮ್ಮೇ ಅಲ್ವಾ ಇದನ್ನೆಲ್ಲ ಕಲಿಸಿದ್ದವ್ರಿಗೆ? ಕೆಟ್ಟವ್ರಾಗಿದ್ರೆ ಇದನ್ನೆಲ್ಲ ಕಲ್ಸಕ್ಕಾಗ್ತಿತ್ತ? ಅದು ಅಲ್ಲದೆ ಎಷ್ಟು ವರ್ಷ ಅಂತ ಈ ಥರ ನಾಟಕ ಮಾಡ್ಕೊಂಡಿರೋಕ್ಕಾಗುತ್ತೆ ಹೇಳು? ದುರ್ಗಾ, ನೀನು ನೋಡ್ತಿರೋದೆಲ್ಲ ಬರೀ ಅಷ್ಟೇ ಯಾಕೆ? ಪುಟ್ ಮೇಡಮ್ ಅಂದರೆ ಮಾಳ್ವಿಕಾ ಮೇಡಮ್ಗೆ ಜೀವ. ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾರೆ. ಹೇಳಬೇಕು ಅಂದರೆ ನನ್ನನ್ನು ಕೆಲ್ಸಕ್ಕೆ ತಗೊಂಡಿದ್ದೆ ಮಾಳ್ವಿಕಾ ಮೇಡಮ್ ಅಲ್ವಾ? ಇಡೀ ಕುಟುಂಬನ ಇಷ್ಟೊಂದು ಪ್ರೀತಿಸೋರು, ಇಷ್ಟೊಂದು ಕಾಳಜಿ ತೋರಿಸೋರು ಕೆಟ್ಟೋರಾಗೋದಕ್ಕೆ ಹೇಗೆ ಸಾಧ್ಯ ಅಕ್ಕ? ಬಾಸು ಮತ್ತು ಶಾನ್ವಿ ಒಳ್ಳೆ ಗುಣಗಳೇ, ಮಾಳ್ವಿಕಾ ಮೇಡಮು ಒಳ್ಳೆಯವರು ಅನ್ನೋದಕ್ಕೆ ಸಾಕ್ಷಿ ಅಲ್ವಾ ಅಕ್ಕ? ಹೌದಲ್ವಾ ಅಕ್ಕ? ಹೌದು ದುರ್ಗಾ, ನೀನು ಅನ್ಕೊಂಡಿರೋದು ನಿಜನೇ ಇರ್ಬೋದು.